ಆತ್ಮ ಅದನ್ನು ನಡಿಬೇಕು ನಾವು. ಮನಸ್ಸನ್ನು ದಾಟಿ ಆತ್ಮದ ಕಡೆ ಹೋಗ್ಬೇಕು. ಬರೀ ಮನಸ್ಸಿನಾಗೆ ಇದ್ದರೆ ಸರಿ, ಅದನ್ನು ದಾಟಿದ ಮೇಲೆ ಆತ್ಮ ಸರಿ. ಹಾಗೆ ಆಧ್ಯಾತ್ಮಿಕ ವಿಚಾರವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪುರುಷೋತ್ತಮ ಸ್ವಾಮೀಜಿ ಮಹಾರಾಜರವರು ಇನ್ನೂ ಚಳಕೆರೆಗೆ ಹೋಗಿ ಅಲ್ಲಿ ಅವರ ಕಾರ್ಯಕ್ರಮಗಳು ಇದ್ದಾವೆ, ಅವರು ಅಲ್ಲೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಇವತ್ತು ಬಂದಿರೋದೇ ಇವರ ದರ್ಶನ ಆಗಿದ್ದೇ ನಮಗಂತೂ ಬಹಳ ಬಹಳ ಸಂತೋಷ. ಇವತ್ತು ಪುರುಷೋತ್ತಮಾನಂದಜಿಯವರು ಇಲ್ಲಿ ಬಂದಿದ್ದಾರೇನೋ ಅಂತ ಅನಿಸುತ್ತೆ. ಯಾಕೆ ಗಾಯನ ಭಜನೆ ಅಂದರೆ ಗಾಯನ ಪುರುಷೋತ್ತಮಾನಂದಜಿಯವರ ಗಾಯನವನ್ನು ಯಾರಾದರೂ ಕೇಳಿದವರು ಇದ್ರೆ ಯಾರೂ ಕೇಳಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಬಹಳ ವರ್ಷ ಆಗಿದೆ. ಕ್ಯಾಸೆಟ್ ಮೂಲಕ ಕ್ಯಾಸೆಟ್ ನಾವು ಚಿತ್ರದುರ್ಗದಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗೀತಾ ಮಂದಿರದಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರೋರು ಎಲ್ಲರಿಗೂ ಜ್ಞಾಪಕ ಇದೆ. ಎಲ್ಲರಿಗೂ ಅದು ಅದ್ಭುತವಾಗಿರತಕ್ಕಂಥದ್ದು ಗಾಯನ. ಅದು ಎಲ್ಲರಿಗೂ ನಮ್ಮ ವಯಸ್ಸಿನವರಿದ್ರೆ ಸಿಕ್ಕುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ ಅಂತ ಹೇಳೋದಕ್ಕೆ. ನಮಗೆ ಇವತ್ತೇನನ್ನ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಇಷ್ಟು ಹೈಯೆಸ್ಟ್ ಇರ್ತಕ್ಕಂಥ ಸ್ವಾಮೀಜಿಗಳ ಜೊತೆ ಕುಳಿತುಕೊಳ್ಳೋದಕ್ಕೆ ಕಾರಣ ಅಂದರೆ ಪುರುಷೋತ್ತಮಾನಂದಜಿ ಇಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಪುರುಷೋತ್ತಮಾನಂದಜಿ ಅವರು ಚಿದಾನಂದಜಿ ಮಹಾರಾಜ್ ಇಬ್ಬರು ಚಿತ್ರದುರ್ಗಕ್ಕೆ ಹೋಗಬೇಕಾದ್ರೆ ಇಲ್ಲೊಬ್ಬ ಬಡ ಭಕ್ತ ಇದ್ದಾನೆ ಅಂತ ಹೇಳಿ ಮನೆಗೆ ಬಂದು ಮತ್ತೆ ಹೋಗ್ತಾಯಿತ್ತು. ಇದು ಅಂದಿನ ಕಾಲದ ಒಂದು ನೆನಪು. ಇವತ್ತು ನಾವು ಪ್ರಧಾನವಾಗಿ ಇಲ್ಲಿ ಫೋಟೋ ಇದ್ದೀವಿ. ಯಾಕಂದರೆ ಅವರೇ ಗುರುಗಳು, ಅವರೇ ನಮಗೆ ಬಾಹ್ಯ ಜಗತ್ತಿನಲ್ಲಿ ಹೇಗೆ ನಡೀಬೇಕು, ಹೇಗೆ ಇರಬೇಕು, ಏನು ಮಾಡಬೇಕು ಅಂತ ನಾವು ಇವತ್ತೇನನ್ನು ಇದ್ದೀವಿ ಅಂದರೆ ಅವರ ಒಂದು ಕೃಪಾಶೀರ್ವಾದ, ಅವ್ರ ಕೃಪಾಶೀರ್ವಾದ. ಯಾಕೆಂದರೆ ಅವರು ಇಲ್ಲದಿದ್ದರೆ ನಾವು ಇಲ್ಲವೇ ಇಲ್ಲ, ನಾವು ಇವನಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ಅವ್ರು ಉಳಿಸ್ಕೊಂಡಿದ್ದಾರೆ, ಇನ್ನೂ ಏನು ಕೆಲಸ ಮಾಡಿಸ್ಕೊಂತಾರೋ ಗೊತ್ತಿಲ್ಲ.